ಹಿರಿಯ ವಕೀಲರು ಗಮನಿಸಿದ್ದೀರಾ? ಹಿರಿಯ ವಕೀಲರು ಒಂದು ಶಿವ ಹೆಸರ ಪ್ರಕರಣ ಬಹಳ ಹೆಚ್ಚು ಮುಖ್ಯ. ಬಂಧುಗಳೇ, ಈ ಆಗಬಾರದು ಆಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ. ಇದು ಎಲ್ಲರೂ ಕೂಡ ಅದನ್ನ ಪ್ರತಿಭಟಿಸಬೇಕು, ಖಂಡಿಸಬೇಕು, ಹೋರಾಟ ಮಾಡಬೇಕು. ಇದು ಕೇವಲ ಚೀಫ್ ಜಸ್ಟಿಸ್ ಮೇಲಲ್ಲ ಶಿವ ಎಸ್ ಡಿ ಅವರು, ಇದು ಸಂವಿಧಾನದ ಮೇಲೆ, ಜುಡಿಷಿಯರಿ ಮೇಲೆ, ರೂಲ್ ಆಫ್ ಲಾ ಮೇಲೆ ಇವರು ಕೆಟ್ಟ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಮಾತು ಹೇಳೋದು, ಸನಾತನ ಧರ್ಮಕ್ಕೆ ಅವಮಾನ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ. ಅಂದ್ರೆ ಧರ್ಮದಲ್ಲಿ ಎತ್ತು ಕಟ್ಟಕ್ಕೆ ಧರ್ಮ ಏನಂತ ಕೂಡ ಆ ವಕೀಲರಿಗೆ ಗೊತ್ತಿಲ್ಲ. ಸಂವಿಧಾನದಲ್ಲಿ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಅರ್ಥ ಹಿಂದೂ, ಮುಸ್ಲಿಂ, ಕ್ರಿಸ್ಟು, ಜೈನ್ ಇವರೆಲ್ಲರೂ ಕೂಡ ದಟ್ಸ್ ಕಾಲ್ಡ್ ಸೆಕ್ಯುಲರ್ ಕಂಟ್ರಿ ಅಂತ ಹೇಳ್ತಾರೆ. ಆದರೆ ಈ ದೇಶನ ಒಂದು ದುರುದ್ದೇಶವಾಗಿ ಎರಡು ಗುಂಪುಗಳಾಗಿ ವಿಭಜಿಸೋಕ್ಕೋಸ್ಕರವಾಗಿ ಈ ರೀತಿ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿದೆ. ಸುಪ್ರೀಂ ಜಸ್ಟ್ ಎಂತವರು ಅಂತ ಹೇಳಿದ್ರೆ ಒಂದು ದಲಿತ ಸಮಾಜದಿಂದ ಬಂದಿರೋ ಹಾನೆಸ್ಟ್ ಮ್ಯಾನ್, ಬ್ರಿಲಿಯಂಟ್ ಮ್ಯಾನ್, ಸಂವಿಧಾನ ರಕ್ಷಣೆ ಮಾಡಬೇಕು ಅಂತ ಪ್ರಮಾಣ ವಚನದಲ್ಲಿ ಹೇಳಿದ್ದಾರೆ. ರೂಲ್ ಆಫ್ ಲಾ ರಕ್ಷಣೆ ಮಾಡಬೇಕಂತ ಆ ಪ್ರಮಾಣ ವಚನದಲ್ಲಿ ಹೇಳಿದ್ದಾರೆ. ಆ ರಕ್ಷಣೆ ಮಾಡೋಕೆ ಹೇಳಿರೋರ್ನ ವಿರುದ್ಧವಾಗಿ ಕೆಲವು ಗುಂಪು, ಅದರಿಂದ ಬಹಳ ಗುಂಪಿರುತ್ತೆ, ಈ ಕೆಟ್ಟ ಉದ್ದೇಶ ಇರುತ್ತೆ. ಆ ಉದ್ದೇಶದಿಂದ ಇದು ನಡೆದಿರೋದು. ಈಗ ಭಾರತ ದೇಶದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಈಗಾಗಲೇ ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶದಲ್ಲಿ ಕೇವಲ ಇಲ್ಲ, ಸರಿಯಾಗಿ ಇಲ್ಲ. ಅಂದ್ರೆ ಅರ್ಥ ಏನು? ಪ್ರಜಾಪ್ರಭುತ್ವ ಅಂದ್ರೆ 3 ಪಿಲ್ಲರ್ಸ್: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಮೀಡಿಯಾ ಆಲ್ಸೋ. ಈಗಾಗಲೇ ಶಾಸಕಾಂಗ ಕೆಟ್ಟೋಗಿದೆ, ನಂಬಿಕೆ ಹೋಗಿದೆ. ಕಾರ್ಯಾಂಗ ಅದು ಕರಪ್ಟ್ ಆಗಿದೆ. ಈಗಿರೋದು ಒಂದೇ ನ್ಯಾಯಾಂಗ. ಆ ನ್ಯಾಯಾಂಗವನ್ನು ಕೂಡ ಹೋದ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವನೇ ಇರಲ್ಲ, ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಇರಲ್ಲ, ನಮ್ಮ ದೇಶದಲ್ಲಿ ರೂಲ್ ಆಫ್ ಲಾನೇ ಇರೋದಿಲ್ಲ. ಅದರಿಂದ ಪ್ರತಿಯೊಬ್ಬ ಮನುಷ್ಯನು ಕೂಡ, ಪ್ರತಿಯೊಬ್ಬ ಮಾನವನು ಕೂಡ ಸಮಾಜವನ್ನು ರಕ್ಷಣೆ ಮಾಡಬೇಕಾದ್ರೆ ಭಾರತ ದೇಶದ ಸಂವಿಧಾನ ರಕ್ಷಣೆ ಮಾಡಬೇಕು. ಇದನ್ನೇ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ಮಾನವ ವಿಶ್ವ ಮಾನವ ಅಂತ ಹೇಳಿದ್ದಾರೆ. ಪ್ರಪಂಚ ಎಲ್ಲರೂ ಕೂಡ ಮಾನವ ಅಂತೇಳಿ. ಅದು ಒಂದೇ ಅಲ್ಲ, ಪಂಪ ಹೇಳಿದೆ, ಮನುಷ್ಯ ಜಾತಿ ಒಂದೇ, ಮನುಷ್ಯನ ಜಾತಿಯ ಅದೇನಿಲ್ಲ. ಇವನು ನಮ್ಮ ಗರ್ಭಗಳು ಕೂಡ ಹೇಳಿದ್ದಾರೆ, ಹೊಸದೈವ ಕುಟುಂಬ ಅಂತ, ಹೋಲು ಪ್ರಪಂಚ ಒಂದು ಅಂತ. ಆದರೆ ಏನು ಸಾಕ್ರಾಟಿಸ್ ಹೇಳಿದಾರೋ 106 ವರ್ಷಗಳಿಂದ ಈ ಪ್ರಪಂಚದಲ್ಲಿ ಎರಡೇ ಇರೋದು, ಅದು ಕೆಟ್ಟದು ಒಳ್ಳೇದು ಅಂತ, ಜ್ಞಾನ ಅಜ್ಞಾನ. ಇದು ಅಜ್ಞಾನಿಗಳು ಈ ಲಾಯರ್ ಕಿಶೋರನ್ನವರು ಲಾಯರ್ ಅಜ್ಞಾನಿ, ಅವನಿಗೆ ಜ್ಞಾನ ಅನ್ನೋದು ಇಲ್ಲ. ಜ್ಞಾನಿಗಳಾಗಿದ್ರೆ ಮಾತ್ರ ಪ್ರತಿಯೊಬ್ಬರು ಕೂಡ 1 ಕೋಟಿ 140 ಕೋಟಿ ಜನ ಜ್ಞಾನಿಗಳಾದ್ರೂ ಕೂಡ ಒಳ್ಳೆ ಪ್ರಜಾಪ್ರಭುತ್ವ ಇರ್ತದೆ, ಒಳ್ಳೆ ಜುಡಿಷಿಯರಿ ಅಂತ ಹೇಳಿ ನಾನು ಮುಗಿಸ್ತೀನಿ. ಮತ್ತೆ ವಿಜ್ಞಾನನ ವಿಕಾಸ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗಿರೋದು. ಇದನ್ನ ತಡಿಲಾರ್ದೆ, ಸಹಿಸಲಾರ್ದೆ ಅಸಹಾಯಕರಾಗಿ ಇಂತಹ ಹೇಯ ಕೃತ್ಯಗಳನ್ನ ನಡೆಸ್ತಾ ಬರ್ತಾ ಇರ್ತಾರೆ ಬಂಧುಗಳೇ. ಅದನ್ನ ನಾವು ಆದಿ ಕಾಲದಿಂದನೂ ಕೂಡ ಎದುರಿಸ್ತಾ ಬಂದಿದ್ದೀವಿ, ಮುಂದೆನೂ ಕೂಡ ನಾವು ಅದನ್ನ ಎದುರಿಸ್ತಾ ಇದ್ದೀವಿ. ನಾವು ತುಂಬಾ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಇವತ್ತು ಏನಿಲ್ಲ ನಾವು ಸೇರಿದ್ದೀವಿ, ಎಲ್ಲ ಪ್ರಗತಿಪರ ಸಂಘಟನೆಗಳನ್ನ ಪ್ರತಿನಿಧಿಸಿ ನಾವೆಲ್ಲ ಸೇರಿದ್ದೀವಿ. ನಾವು ಇಲ್ಲೊಂದು ದೃಢ ನಿರ್ಧಾರಕ್ಕೆ ಬರಬೇಕು ಬಂಧುಗಳೇ. ಅವರು ಮಾಡುವ ಕೃತ್ಯಗಳಿಗೆ ಕೇವಲ ಪ್ರತಿಕ್ರಿಯಿಸಿ ಪ್ರತಿರೋಧ ಒಡ್ಡಿ ವಾಪಸ್ ಹೋಗೋದಾಗಬೇಕಾಗಿಲ್ಲ. ನಮ್ಗೆ ಮುಂದಿನ ದಿನಗಳಲ್ಲಿ ನಾವು ಜನರತ್ತ ಹೋಗಿ ವಿಜ್ಞಾನವನ್ನ ಹೇಳ್ಕೊಡೋ ಕೆಲಸವನ್ನ ಮಾಡಬೇಕಾಗುತ್ತೆ. ನಾವು ಜನರತ್ತ ಹೋಗಿ ಜಾತ್ಯತೀತ ಭಾರತವನ್ನ ನಮ್ಮ ಸ್ವತಂತ್ರ ಹೋರಾಟದ ಕಾಲಘಟ್ಟದಿಂದಲೂ ಕೂಡ ಹೋರಾಟ ಮಾಡಿ ಇದನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ಲಿಕ್ಕೆ ಬಿಡದೆ ನೈಜ ಸ್ವತಂತ್ರ ಹೋರಾಟಗಾರ
ಮಾಡಿದ್ದಾರೆ. ಅವರ ಮೂಲ ಆಶಯ ಏನಿತ್ತು? ಜಾತ್ಯತೀತ ಭಾರತ. ಅಂತಹ ಒಂದು ಜಾತ್ಯತೀತ ಭಾರತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಿದಂತೆ ನಮಗೆ ಕೊಟ್ಟಂತಹ ಸಂವಿಧಾನ